ಕೆಲವು ದಿವಸಗಳಿಂದ ಒಂದು ಸುದ್ದಿ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಮುಷ್ಫಿಕರ್ ರೆಹಮಾನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಅವರು IPL ಆಡೋದಾ ಬೇಡವಾ ಅಂತ. ಯಾಕಂತಂದರೆ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳನ್ನು ಅವರು ಹಿಂಸಾಚಾರವಾಗಿ ಸಾಯಿಸ್ತಿದ್ದಾರೆ, ಹಿಂಸಾಚಾರ ಮಾಡ್ತಿದ್ದಾರೆ, ನಮ್ಮ ಹಿಂದೂಗಳನ್ನು ಹೊಡಿತಿದ್ದಾರೆ ಎನ್ನುವಂತಹ ಒಂದು ಕಾರಣ. ಈ ಕಾರಣವನ್ನು ಇಟ್ಕೊಂಡು ಈಗ ನಮ್ಮ ಹಿಂದೂಗಳನ್ನು ಅಲ್ಲಿ ಹಿಂಸಾಚಾರ ಮಾಡಿದ್ರೆ ತಾವುಗಳು ಇಲ್ಲಿ ಬಂದು ಕ್ರಿಕೆಟ್ ಆಡಲಿಕ್ಕೆ ಅರ್ಹರ ಎನ್ನುವಂಥ ಒಂದು ವಿಚಾರ ಚರ್ಚೆ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕೂಗು ಕೂಡ ಕೇಳಿಬಂದಿತ್ತು. ಬಾಂಗ್ಲಾದೇಶ ಯಾವುದೇ ಕ್ರಿಕೆಟರು ನಮ್ಮ IPL ಆಡುವಂತಿಲ್ಲ. ಹಾಗಾಗಿ ಬಾಂಗ್ಲಾದೇಶದಿಂದ ಆಡುವಂತಹ ಒಬ್ಬ ವೇಗಿ ಮುಸ್ತಫಿಜರ್ ರೆಹಮಾನ್ ಅವರು IPL ಅಲ್ಲಿ ಕೋಲ್ಕತ್ತಾ ಅವರು ಅವರನ್ನು ತಗೊಂಡಿದ್ರು. 9 ಕೋಟಿಗೆ ಏನೋ ತಗೊಂಡಿದ್ರು, 9.2 ಕೋಟಿಗೆ. ಹಾಗಾಗಿ BCCI ಏನು ನಿರ್ಧಾರ ಮಾಡ್ತು ಅಂತಂದರೆ, ಆ ಥರ ಇದ್ದಾಗ ಬಾಂಗ್ಲಾದೇಶ್ ಪ್ಲೇಯರು ಯಾವುದೇ ರೀತಿಯಾಗಿ IPL ಅಲ್ಲಿ ಆಡುವಂತಿಲ್ಲ ಎನ್ನುವಂತಹ ಒಂದು ಮಾಹಿತಿಯನ್ನು KKR ಒಂದು ಮ್ಯಾನೇಜ್ಮೆಂಟ್ಗೆ ತಿಳಿಸುತ್ತೆ. ಹಾಗಾಗಿ KKR ಏನು ಮಾಡುತ್ತೆ, ಅದು ಮುಸ್ತಫಿಜರ್ ರೆಹಮಾನ್ ಏನಿದ್ದಾರೆ ಅವರು ನಮ್ಮ ತಂಡದಿಂದ ರಿಲೀಸ್ ಮಾಡಲಾಗಿದೆ ಅನ್ನುವಂಥ ಒಂದು ಪ್ರಕಟಣೆಯನ್ನು ಅವರು ಕೂಡ ತಿಳಿಸ್ತಾರೆ. ಈ ಚರ್ಚೆ ಶುರುವಾದಾಗಲೇ ಬಾಂಗ್ಲಾದೇಶ್ ಕ್ರಿಕೆಟ್ ಮಂಡಳಿ ಏನು ನಿರ್ಧಾರ ಮಾಡುತ್ತೆ ಅಂತಂದರೆ, ಮೀಟಿಂಗ್ ಕೂಡ ಮಾಡುತ್ತಂತೆ. ನಾವು ಏನು ನೆಕ್ಸ್ಟ್ ಫೆಬ್ರವರಿಗೆ 2026 ವರ್ಲ್ಡ್ ಕಪ್ ಏನು ನಡೆಯುತ್ತೆ ಅಲ್ಲಿ ಹೋಗೋದು ಬೇಡ, ನಾವು ಅಲ್ಲಿ ಇಂಡಿಯಾಕ್ಕೆ ಹೋಗಿ ಆಡೋದು ಬೇಡ. ಯಾಕಂತಂದರೆ ನಮ್ಮ ಪ್ಲೇಯರನ್ನು ಬಹಿಷ್ಕಾರ ಮಾಡ್ತಿದ್ದಾರೆ, ಮತ್ತು ಹಾಗಾಗಿ ನಮಗೆ ಅಲ್ಲಿ ಸೇಫ್ಟಿ ಇರಲ್ಲ ಎನ್ನುವಂಥ ಒಂದು ಚರ್ಚೆಯನ್ನು ಮಾಡ್ತಿದ್ದು. ನೋಡಿ, ಇಂಡಿಯಾದಲ್ಲಿ ಸೇಫ್ಟಿ ಇರಲ್ವಂತೆ ಅವರಿಗೆ, ಅಲ್ಲಿಯೇ ಸೇಫ್ಟಿ ಅವ್ರಿಗೆ ಕಾಪಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಲ್ಲಿ. ಮತ್ತು ನಮ್ಮ ಇಂಡಿಯಾದ ಬಗ್ಗೆ ಮಾತಾಡ್ತಾರೆ, ಸೇಫ್ಟಿ ಬಗ್ಗೆ ಎಲ್ಲಿ ಉರಿದ್ಬಿಟ್ಟಿದೆ ಅವರಿಗೆ. ಯಾಕಂತಂದರೆ ಆಡೋದೇ ಒಬ್ಬ ಪ್ಲೇಯರು IPL ಅಲ್ಲಿ ತೊಗೊಂಡಿರೋದು ಒಬ್ಬರನ್ನು, ಅವರನ್ನು ಕೂಡ ನಾವು ಬೇಡ ಹೋಗ್ಬಿಟ್ಟು ಅಂತ ಕಳಿಸ್ಬಿಟ್ಟಿದ್ದೀವಿ. ಹಾಗಾಗಿ ಅವ್ರಿಗೆ ಸ್ವಲ್ಪ ಇದಾಗಿರಬೇಕು. ಹಾಗಾಗಿ ಈ ಒಂದು ನಿರ್ಧಾರವನ್ನು ತೊಗೊಂಡಿರಬೇಕು. ಆ ನಿರ್ಧಾರ ತೊಗೊಂಡ್ರೂ ಕೂಡ ನಮಗೇನು ಲಾಸ್ ಆಗಲ್ಲ. ಅದು ಯಾಕೆ ಲಾಸ್ ಆಗಲ್ಲ ಅಂತಂದರೆ, ಅವ್ರು ಬರದೇ ಇರಲಿ, 2026 ವರ್ಲ್ಡ್ ಕಪ್ ಏನು ನಡೆಯುತ್ತೆ ಅದು ನಡೆಯುತ್ತೆ. ನಮ್ಮ ಇಂಡಿಯಾದಲ್ಲಿ ನಡೀತಿರೋದ್ರಿಂದ ಸಾಕಷ್ಟು ದೇಶಗಳು ಏನು ಟಾಪ್ ಟೀಮ್ಗಳು, ಇಂಗ್ಲೆಂಡ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಇರ್ಬೋದು, ಇಂಥ ಟೀಮ್ಗಳೆಲ್ಲ ಆಡ್ತಾರೆ. ಬಾಂಗ್ಲಾದೇಶ್ ಟೀಮ್ ಜೊತೆ ಯಾರಾದರೂ ಮ್ಯಾಚ್ ಇತ್ತು ಅಂದರೆ ಯಾರು ನೋಡ್ತಾರೆ. ನಮ್ಮ ಇಂಡಿಯಾ ಜೊತೆ ಇತ್ತಂದರೆ ಅದನ್ನು ಸ್ವಲ್ಪ ಕೇರ್ ಮಾಡಲ್ಲ. ಬಾಂಗ್ಲಾದೇಶ ಆಯಿತು, ವಿನ್ ಆಯಿತು ಬಿಡು ಅಂತ ಹೇಳ್ತಾರೆ. ಇನ್ನು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಜೊತೆ ನಡೆದ್ರೆ ಅವ್ರು ನೋಡ್ತಾರಾ? ಯಾರೂ ನೋಡಲ್ಲ. ಅವ್ರ ದೇಶದವ್ರು ಅಷ್ಟೇ ನೋಡಬೇಕು. ಅವ್ರ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಷ್ಟೇ ನೋಡಬೇಕು, ಬಿಟ್ಟರೆ ಯಾರೂ ನೋಡಲ್ಲ. ಅವ್ರು ನಮ್ಮ ದೇಶ ಬಂದು ಆಡಲ್ಲ ಅಂತ ಹೇಳ್ತಿದ್ದಾರೆ ಅಂತಂದರೆ ಅದು ಕೇರೆ ಮಾಡಲ್ಲ. ನಾವು ಏನು ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೀತು, ಆವಾಗ ನಾವು ಭಾರತದವರು ಆಡಕ್ಕೆ ಹೋಗಲ್ಲ ಪಾಕಿಸ್ತಾನಕ್ಕೆ ಅಂತ ಹೇಳಿದಾಗ ಅದು ರಾಜತಾಂತ್ರಿಕವಾಗಿ ಅಷ್ಟು ದಿನದಿಂದ ನಡೀತಾ ಇರುವಂಥ ಒಂದು ಕಲಹ ಆಗಿತ್ತು. ಹಾಗಾಗಿ ನೋಡಿ, ನಮ್ಮ ಇಂಡಿಯಾ ಬಿಟ್ಟು ಯಾವುದೇ ಟೂರ್ನಮೆಂಟ್ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿ ನಮ್ಮ BCCI. ಹಾಗಾಗಿ ನಮ್ಮ ಇಂಡಿಯಾ ಹೋದ್ರೇ ಜಾಸ್ತಿ ಎಲ್ಲ ರೆವಿನ್ಯೂ ಬರುತ್ತೆ. ಒಂದು ಟೂರ್ನಮೆಂಟ್ ನಡೆಸಲಿಕ್ಕೆ ನಮ್ಮ ಇಂಡಿಯಾ ಹೋಗಲೇಬೇಕು. ಯಾಕಂತಂದರೆ ಅಲ್ಲಿಂದನೇ ಅವ್ರ ರೆವೆನ್ಯೂ, ಇಲ್ಲಾಂದರೆ ಆ ಟೂರ್ನಮೆಂಟ್ಗೆ ವೇಸ್ಟು, ಇಲ್ಲ ಅಂತಂದರೆ ಅವ್ರಿಗೆ ದುಡ್ಡೇ ಬರಲ್ಲ, ಅವರೇ ಲಾಸ್ ಮಾಡ್ಕೊಬಿಡ್ತಾರೆ. ಹಾಗಾಗಿ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತಂದಾಗ ದುಬೈದಲ್ಲಿ ಒಂದು ಅರೇಂಜ್ ಮಾಡಿ ಮ್ಯಾಚನ್ನು ಆಡಿಸ್ಲಾಯಿತು. ಈಗ ಬಾಂಗ್ಲಾದೇಶದವ್ರು ನಮ್ಮ ಇಂಡಿಯಾಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಅದು ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂತಂದರೆ ಯಾರು ನೋಡ್ತಾರೆ? ಅದು ಡಿಸಿಷನ್ ತೊಗೋಬೇಕಾಗಿರೋದು ನಾವುಗಳು. ಯಾಕಂತಂದರೆ BCCI ನಡೆಸ್ತಿರೋದ್ರಿಂದ ನಮಗೇನು ಲಾಸ್ ಆಗತ್ತಾ? ಆ ಒಂದು ವಿಚಾರ ಮಾಡಿ ತಗೋಬೋದು. ಬಟ್ ಬೇರೆ ಕಡೆ ಹಾಕಿ ನಮ್ಗೆ ಇಂಡಿಯಾದಲ್ಲಿ ಬರಲ್ಲ, ನಮಗೆ ಸೇಫ್ಟಿ ಇಲ್ಲ ಅಂತ ಅವರೊಂದು ಬಾಂಗ್ಲಾದೇಶ್ ಕ್ರಿಕೆಟ್ ಮಂಡಳಿಯನ್ನು ಒಂದು ಪ್ರೆಸ್ ರಿಲೀಸನ್ನು ಮಾಡಿದ್ದಾರೆ, ನೋಡ್ಬೋದು ನೀವು ಸ್ಕ್ರೀನಲ್ಲಿ. ಆದರೆ ಇದಕ್ಕೆ ನಮ್ಮ BCCI ಬಗ್ಗತ್ತಾ? ಯಾವುದೇ ಕಾರಣಕ್ಕೂ ಬಗ್ಗಲ್ಲ ನನ್ನ ಪ್ರಕಾರ. ಯಾಕಂತಂದರೆ ನಾವು ಅಲ್ಲಿ ಅಧ್ಯಕ್ಷರು ಇಲ್ಲದೆ ಇದ್ದಾಗಲೂ ಕೂಡ ನಾವು ಬೇರೆ ಕಡೆ ಒಂದು ಕ್ರೀಡಾಂಗಣ ದುಬೈದಲ್ಲಿ, ಪಾಕಿಸ್ತಾನಕ್ಕೆ ಹೋಗಲ್ಲ, ನಾವು ದುಬೈದಲ್ಲೇ ಬೇಕು ಅಂತ ಹೇಳ್ಕೊಂಡು ನಾವು ಆಡಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬಂದವರು ನಾವು. ಈಗ ಯಾರಿದ್ದಾರೆ ಅಲ್ಲಿ? ಜೈಶಾ, ICC ಅಧ್ಯಕ್ಷರೇ ನಾವು. ಅಧ್ಯಕ್ಷರಿರಬೇಕಾದ್ರೆ ಯಾವ ಥರ ನಾವು ಬಿಟ್ಬಿಡ್ತೀವ? ಹೋಗು ಬಾ ಆಡು, ಇಲ್ಲಾಂದರೆ ಹೋಗ್ತಾ ಇರು ಅಷ್ಟೇ. ಈ ಥರ ಒಂದು ನಿರ್ಧಾರವನ್ನು BCCI ತಗೋಬಹುದು ಎನ್ನುವಂತಹ ಒಂದು ವಿಚಾರ ಈಗ ಬರ್ತೈತೆ. ಬಟ್ ಅದು ತಗೋಬಹುದು. ಯಾಕಂದರೆ ಅದೇ ಆಗಲೇ ಹೇಳ್ದಂಗೆ ಯಾರೂ ನೋಡಲ್ಲ, ಅದರಿಂದ ನಮಗೇನು ಅಷ್ಟೊಂದು ರೆವಿನ್ಯೂ ಬರಲ್ಲ. ಹಾಗಾಗಿ ಆ ಒಂದು ವಿಚಾರವನ್ನು ಆಡಲಿ ಬಿಡಲಿ ಅದೇನು ಕೇರ್ ಮಾಡಲ್ಲ, ಆಡಿದ್ರೆ ಈ ಥರ ಹೇಳ್ಕೊಂಡು ಕೂಡ ಬಾಂಗ್ಲಾದೇಶ ಅವ್ರ ಸ್ಕ್ವಾಡನ್ನು ರಿಲೀಸ್ ಮಾಡಿದ್ದಾರೆ. ಅಂದರೆ ಇರೋದೇ ಇನ್ನೊಂದು ತಿಂಗಳ, T20 ವರ್ಲ್ಡ್ ಕಪ್ ಇರೋದೇ ಇನ್ನೊಂದು ತಿಂಗಳ. ಹೀಗಿರುವಾಗಲೇ ಈಗ ಅಲ್ಲೆಲ್ಲ ಕ್ರೀಡಾಂಗಣ ಎಲ್ಲೆಲ್ಲ ಆಡಬೇಕು, ಏನೇನು ಆಡಬೇಕು ಎಲ್ಲ ಫಿಕ್ಸ್ ಆಗಿದೆ. ಯಾವುದೇ ರೀತಿಯಾಗಿ ಚೇಂಜ್ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ವರ್ಲ್ಡ್ ಕಪ್ ಆಗಿರೋದ್ರಿಂದ.
ಅದೇನು ಅವ್ರ ಥರ ಏನು ಗಲ್ಲಿ ಕ್ರಿಕೆಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಏನು ನಮಗೆ ಇನ್ನೊಂದು ತಿಂಗಳ ಇದೆ ಏನು ಚೇಂಜ್ ಮಾಡಿ ಅಂದಾಗ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ BCCI ಈಗ ಆಲ್ರೆಡಿ ನಿರ್ಧಾರ ತೆಗೆದುಕೊಂಡಿದೆ. ಈ ನಿರ್ಧಾರ ತೆಗೆದುಕೊಂಡಾಗಲೇ ಈಗ ಏನು ಬಾಂಗ್ಲಾದೇಶ್ ಕ್ರಿಕೆಟ್ ಮಂಡಳಿ ಆಗಲೇ ಹೇಳಿದಂತೆ ಅವ್ರ ಸ್ಕ್ವಾಡನ್ನು ರಿಲೀಸ್ ಮಾಡಿದ್ದಾರೆ. ಯಾಕೆ ರಿಲೀಸ್ ಮಾಡಬೇಕಾಗಿತ್ತು? ನಾವು ಆಡಲ್ಲ ಅಂತಂದಾಗ ಗೊತ್ತಿತ್ತು ಅವರಿಗೆ ಮುಷ್ಫಿಕರ್ ರೆಹಮಾನ್ ರಿಲೀಸ್ ಮಾಡ್ತಾರೆ, ಇನ್ನು IPL ಆಡ್ಸಕ್ಕೆ ಬಿಡಲ್ಲ ಅಂತ ಗೊತ್ತಿತ್ತು. ಆದರೂ ಕೂಡ ಸ್ಕ್ವಾಡನ್ನು ರಿಲೀಸ್ ಮಾಡಿ, ಸ್ಕ್ವಾಡೇ ಬಿಡಬಾರ್ದಾಗಿತ್ತು. ನಾವು ಆಡಲ್ಲ ಅಂತ ಹೇಳಿದ್ರೆ, ನಾವು ಇಂಡಿಯಾಗೆ ಬರಲ್ಲ ಅಂತ ಹೇಳಿದ್ರೆ ಸ್ಕ್ವಾಡೇ ರಿಲೀಸ್ ಮಾಡಬಾರ್ದಾಗಿತ್ತು. ಯಾಕೆ ಮಾಡಿದ್ರು? ಅವರೇನೋ ಇಂಡಿಯಾಗೆ ಹೆದರಿಸ್ತಿದ್ದಾರಾ? BCCIನ ಹೆದರಿಸ್ತಿದ್ದಾರಾ? ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂದರೆ ಇರೋದೇ ಅಲ್ಲಿ ICC, ನಮ್ಮ ಅಧ್ಯಕ್ಷರು ಜೈಸ್ಯ, ಏನು ಬೇಕಾದ್ರೂ ಮಾಡ್ಬೋದು, ಗೊತ್ತಲ್ವಾ? ಇವರನ್ನ ಇಟ್ಕೊಂಡು ನೀವು ಈ ಥರ ಹೆದರಿಸ್ಲಿಕ್ಕೆ ಬಂದರೆ ಬಾಂಗ್ಲಾದೇಶದವರು ಯಾವುದೇ ಕಾರಣಕ್ಕೂ ಹೆದರುವಂಥ ಸಾಧ್ಯತೆಗಳಿಲ್ಲ. ಹಾಗಾಗಿ ನಾವು ಹೆದರಲ್ಲ ಅಂತ ಹೇಳ್ಕೊಂಡೇ ಈಗ ಮುಸ್ತಾಫಿಜುರ್ ರೆಹಮಾನ್ನ ರಿಲೀಸ್ ಮಾಡಿರೋದು. ನೋಡಿ, ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.